ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಕನ್ನಡ ವ್ಲಾಗ್ಸ್. ಆ್ಯಂಡ್ ನಿನ್ನೆ ವ್ಲಾಗಲ್ಲಿ ಹೇಳಿದ ಥರ ನಾವಿವತ್ತು ನಮ್ಮ ಮನೆಯ ಕಿಚನ್ ಟೂರ್ನ ಮಾಡ್ತಾ ಇದ್ದೀವಿ. ಅಂದರೆ ನಾವು ಹೋಮ್ ಟೂರ್ ಆಗಲಿ ಕಿಚನ್ ಟೂರ್ ಆಗಲಿ ನಾನು ಯಾವತ್ತೂ ಪೋಸ್ಟ್ ಮಾಡಿರಲಿಲ್ಲ. ಆ್ಯಂಡ್ ಯಾವುದೇ ಥರ ಪ್ಲ್ಯಾನ್ ಕೂಡ ಇರಲಿಲ್ಲ ಪೋಸ್ಟ್ ಮಾಡಬೇಕು ಅಂತ. ಬಟ್ ನಮ್ಮ ಅಕ್ಕ ಬಂದು ದೀಪಾವಳಿಗೆ ಕ್ಲೀನ್ ಮಾಡಿದ್ವಿ ಊರಬ್ಬ ನಮ್ಮ ಏರಿಯಾ ಊರಬ್ಬದ ಟೈಮಲ್ಲಿ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಲು. ಅಂದರೆ ತಟ್ಟೆ ಸ್ಟ್ಯಾಂಡು ಮತ್ತು ನಾವು ರೇಷನ್ ಇಕ್ಕೋ ಕಬರ್ಡ್ಸ್ ಎಲ್ಲ ಕ್ಲೀನ್ ಮಾಡಿದ್ಲು. ಸೊ ಓಕೆ, ಇವತ್ತು ನಾವು ಕಿಚನ್ ಟೂರ್ ಮಾಡೋಣ ಅಂತೇಳಿ ನಾವು ಕಿಚನ್ ಟೂರ್ನ ಮಾಡ್ತಾ ಇದ್ದೀವಿ. ಸೊ ಎಸ್, ನಮ್ಮ ಕಿಚನಲ್ಲಿ ಯಾವ್ಯಾವ ಥರ ಐಟಮ್ಸ್ನ ಅರೇಂಜ್ ಮಾಡಿದ್ದೀವಿ ಆ್ಯಂಡ್ ಅದಕ್ಕೆಲ್ಲ ನಾವು ಎಷ್ಟು ಪೇ ಮಾಡಿದ್ದೀವಿ ಆ್ಯಂಡ್ ಎಲ್ಲೆಲ್ಲಿ ತೊಗೊಂಡಿದ್ದೀವಿ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ ಬನ್ನಿ, ನಾವು ಕಿಚನ್ ಟೂರ್ಗೆ ನಮ್ಮ ಕಿಚನ್ಗೆ ಹೋಗೋಣ. ಆ್ಯಂಡ್ ಈ ವ್ಲಾಗಲ್ಲಿ ಎಲ್ಲ ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆ ಅಂದರೆ ನಮ್ಮಕ್ಕ ಬರಲ್ವಂತೆ, ಅದು ಯಾಕೋ ಗೊತ್ತಿಲ್ಲ, ಅವಳಿಗೆ ಕೊಬ್ಬು ಜಾಸ್ತಿ ಆಗ್ಬಿಟ್ಟಿದೆ. ಎಸ್, ಬನ್ನಿ ಹೋಗಿ ನಮ್ಮ ಕಿಚನ್ ಟೂರ್ನ ಮುಂದುವರ್ಸೋಣ. ಓಕೆ ಗಾಯ್ಸ್, ಇದೆ ನಮ್ಮ ಕಿಚನ್. ಸೊ ಎಸ್, ಬನ್ನಿ ನಾವು ಕಿಚನ್ ಟೂರ್ನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಇವತ್ತು ನಮ್ಮ ಮಮ್ಮಿನೇ ಎಲ್ಲ ಹೇಳ್ತಾರೆ, ಬಿಕಾಸ್ ಎಲ್ಲ ನಮ್ಮಮ್ಮ ತಂದಿಟ್ಟಿರೋದೆ, ಅದಕ್ಕೋಸ್ಕರನೇ. ಕ್ಲೀನಿಂಗ್ ಮಾತ್ರ ಇವತ್ತು ನಾನು ಮಾಡಿದ್ದಷ್ಟೇ, ಬಟ್ ಇದಕ್ಕೆಲ್ಲ ಕಾಂಟ್ರಿಬ್ಯೂಷನ್ ನಮ್ಮಮ್ಮದೇ. ಸೊ ಈ ಗ್ಯಾಸ್ ತೊಗೊಂಡು ತುಂಬ ವರ್ಷ ಆಯಿತು. ಚೇಂಜ್ ಮಾಡ್ತೀವಿ, ಬಟ್ ಇವಾಗ ಮಾಡಲಿಕ್ಕಾಗಿಲ್ಲ, ನೆಕ್ಸ್ಟ್ ಚೇಂಜ್ ಮಾಡ್ತೀವಿ. ಆ್ಯಂಡ್ ಎಸ್, ಇದು ನಮ್ಮ ಕಿಚನ್ ಒಂದ್ಸಲಿ ನೋಡ್ಕೊಳ್ಳಿ. ಹೇಳಿಮ್ಮ, ಇಲ್ಲಿಂದಾನೆ ಸ್ಟಾರ್ಟ್ ಮಾಡಮ್ಮ, ಎಣ್ಣೆ ಕ್ಯಾನಿಂದಾನೆ. ಇದು ವಿಲೇಜ್ ಅಲ್ಲಿ ತಗೊಂಡಿರೋದ್ಮ. ವಿಲೇಜ್ ಅಂದ್ರೆ ಅದು ಸೂಪರ್ ಮಾರ್ಕೆಟ್, ಡಿ ಮಾರ್ಟ್ ಅಲ್ಲಿ, ಇದು ಮಿನಿ ಬಜಾರ್ ಅಲ್ಲಿ. ಇದೆಲ್ಲ ಇದೆಲ್ಲ ಐಟಮ್ಸ್ ಕಮರ್ಷಿಯಲ್. ಈ ಪಿಂಗಾಣಿ ಐಟಮ್ಸ್ ಎಲ್ಲ ನಾವು ಕಮರ್ಷಿಯಲ್ ಅಲ್ಲಿ ತಗೊಂಡಿದ್ದು, ಇದು ಆನ್ಲೈನ್ ಅಲ್ಲಿ ತಗೊಂಡಿದ್ದು. ಇದು ಎಲ್ಲ ಆನ್ಲೈನ್. ಇದೇನು ಕಾಣಿಸಿದ್ರೆ ನಾವಿಲ್ಲಿ ಗ್ಲಾಸ್ ಹೊಡೆದಿದ್ವಿ, ಅದ್ರದ್ದು ಹೋಲ್ಗಳು ಹಂಗೆ ಇದ್ದು ಬಿಟ್ಟಿತ್ತು. ಅದೊಂದು ಡಿಸೈನ್ ತರ ಹೋಗ್ಲಿ ಆ ಹೋಲ್ಗಳು ಮುಚ್ಕೊಂಡ್ಲಿ ಅಂತ ಈ ತರ ಹಾಕಿದ್ವಿ. ಈ ಗ್ಲಾಸ್ ಬಂದು ನಾನೇ ಹೊಡೆದಾಕಿದ್, ಬಿಸಿ ಇದು ಇಟ್ಬಿಟ್ಟಿದ್ದೆ, ಅದು ಈ ಕಡೆ ಹಾಫ್ ಕಟ್ ಆಗ್ಬಿಟ್ಟಿತ್ತು ಅಂಡ್ ಈ ಕಡೆ ಇತ್ತು, ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅಂತ ತೆಗ್ದ್ಬಿಟ್ರಿ. ಇದು ಎಲ್ಲ ಡಿ ಮಾರ್ಟ್, ಇದು ಡಿ ಮಾರ್ಟ್ ಅಲ್ಲೇ ತಗೊಂಡಿದ್ದು, ಎಲ್ಲ ಡಿ ಮಾರ್ಟ್. ಅಂಡ್ ಈ ಗಾಜಿನ ಗ್ಲಾಸನ್ನು ನಾವು ಡಿ ಮಾರ್ಟ್ ಅಲ್ಲೇ ತಗೊಂಡಿದ್ದು. ಸೊ ನಾವು ಲೆವಿಸ್ತಾನೆ ಈಗ ಇವಾಗಿಂದ ಕಾಫಿ ಕುಡಿತಿರೋದು, ಅದಕ್ಕೇನೆ ನಾವು ಇದು ಎಲ್ಲ ವಿಲೇಜ್ ಸೂಪರ್ ಮಾರ್ಕೆಟ್ ಅಲ್ಲಿ ತಗೊಂಡಿದ್ದು. ಇದು ವಿಲೇಜ್ ಸೂಪರ್ ಮಾರ್ಕೆಟ್. ಇದು ಇದೆಲ್ಲ ಆನ್ಲೈನ್ ಅಲ್ಲಿ. ಇದು ಆನ್ಲೈನ್. ಇದು ಕುಟಾಣಿ ಕುಟ್ಟೋದು, ಇದು ತಗಿಮ್ಮ ಹಿಂಗೆ, ಇದು ಕುಟ್ಟೋದು, ಇದು ಕುಟಾಣಿ. ಇದು ಏಯ್ ಬಾಯಿ ಮುಚ್ಚೆ, ಕ್ಲೀನ್ ಮಾಡಿದ್ದೀನಿ ನಾನು ಇಷ್ಟೊಂದು. ಐಟಮ್ಸ್ ಎಲ್ಲ ಯಾವಾಗ ಯಾವಾಗ ತಗೊಂಡಿದೀವಿ. ಅಂಡ್ ಈ ತರ ಒಂದು ಫುಲ್ ಸೆಟ್ಟೆ ತಗೊಂಡಿದ್ದಾರೆ ನಮ್ಮಮ್ಮ. ಅದ್ರಲ್ಲಿ ಕೆಲವೊಂದು ಇಟ್ಟಿದ್ದೀವಿ. ಸೇಮ್ ಈ ತರ ನೈಫ್ ಸೆಟ್ ಒಂದು, ಮತ್ತೆ ಈ ತರ ಒಂದು ರಬ್ಬರ್ ಟೈಪ್ ಇಂದು. ಸುಮ್ಮನೆ ಈ ತರ, ಇದು ಮಿಕ್ಸ್ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ಒಳ್ಳೊಳ್ಳೆ ನೈಫ್ಸ್ ಎಲ್ಲ ಐತೆ. ಇವಾಗ ಇಕ್ಕಿಲ್ಲ, ಯಾಕಂದ್ರೆ ಶ್ರೀರಿಚ್ ಅವಾಗ ಕಿಚನ್ಗೆ ಬರ್ತಾಳೆ, ಆಮೇಲೆ ಯಾರು ಮಾಡ್ಕೊತಾಳೆ ಅಂತ ನಾವು ಇಟ್ಟಿಲ್ಲ. ಇಲ್ಲೆಲ್ಲ ಇದು 3 ಇದೆ, 1 2 3, ಹಿಂಗ್ ರೊಟೇಟ್ ಆಗತ್ತೆ. ಇದ್ರಲ್ಲೆಲ್ಲ ನಾವು ನೈಫ್ ಎಲ್ಲ ಇಟ್ಟಿದ್ದೀವಿ. ಇದ್ರಲ್ಲಿ ಬಂದು ಅಡ್ಗೆಗೆ ಬೇಕಾಗಿರೋ ತರ ಇದು ಸೌಟ್ಗಳು, ಇದರಲ್ಲೆಲ್ಲ ನೈಫ್ ಇಟ್ಟಿದ್ದೀವಿ. ನಮ್ಮನೇಲಿ ಒಂದು ಸ್ಪೂನ್ಸ್ ಇದೆ, ನಮ್ಮನೇಲಿ ಒಂದು ಸ್ಪೂನ್ ಸ್ಟ್ಯಾಂಡ್ ಕೂಡ ಇದೆ. ಬಟ್ ಅದೆಲ್ಲ ಅರೇಂಜ್ ಮಾಡಿ ಬೇರೆ ತರ ಒಂದು ನಾನು ಕಿಚನ್ ಟೂರ್ನ ಮಾಡ್ತೀನಿ. ಬಟ್ ಇವಾಗ ಈ ಥರನೇ ಮಾಡೋಣ ಅಂತ ಹೇಳಿ ಈಗ ಇದೇ ಕಿಚನ್ ಟೂರ್ ಮಾಡಿದ್ದೀನಿ. ಇದರಲ್ಲೆಲ್ಲ ನಾವು ಈ ಮಸಾಲೆ ಹಾಕೋ ಐಟಮ್ಸ್ ಇಟ್ಟಿದ್ದೀವಿ, ಒಗ್ಗರಣೆಗೆ ಮಸಾಲೆ ರುಬ್ಬಕ್ಕೆಲ್ಲ. ಮತ್ತು ಇಲ್ಲಿ ಗಾಜಿನ ಐಟಮ್ಸ್ ಇಟ್ಟಿದ್ದೀವಿ, ಅದೆಲ್ಲ ಯೂಸ್ ಮಾಡಲ್ಲ, ಅದಕ್ಕೋಸ್ಕರನೇ. ಆ್ಯಂಡ್ ಇದೆಲ್ಲ ನಮ್ಮ ಅಕ್ಕನೇ ಕ್ಲೀನ್ ಮಾಡಿದ್ದು, ಕಬರ್ಡ್ ಎಲ್ಲ ನಮ್ಮದು ಊರ ಹಬ್ಬಕ್ಕೆ ಮುಂಚೆ. ಆ್ಯಂಡ್ ಇದೆಲ್ಲ ವಿಲೇಜ್ ಸೂಪರ್ ಮಾರ್ಕೆಟ್, ವಿಲೇಜ್ ಸೂಪರ್ ಮಾರ್ಕೆಟ್ ಅಲ್ವಾ. ಇದು ಒಂದು ಅದೆಲ್ಲ ತಗೊಂಡಾಯ್ತು 2 years ಎಲ್ಲ, ಇವಾಗ ಅರೇಂಜ್ ಮಾಡಿದ್ದೀವಿ.
2 years ಆಯ್ತಂತೆ ಈ ಬಾಕ್ಸಸ್ ಎಲ್ಲ ತಗೊಂಡು. ಆಲ್ಮೋಸ್ಟ್ ಒಂದು kg ಹಿಡಿತದಮ್ಮ. ಜಾಸ್ತಿ ನಡೆಯುತ್ತಪ್ಪ. 1.5 kg ಹಿಡಿಬೋದು. ಇದರಲ್ಲೆಲ್ಲ 2.5 kg ಹಿಡಿಯುತ್ತೆ. ಇಲ್ಲಿ ಒಗ್ಗರಣೆಗೆ ಹಾಕೋಕ್ಕೆ ಆ್ಯಂಡ್ ಪೌಡರ್ಸ್ ಉಪ್ಪು ಅದು ಇದು ಇಟ್ಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ಮೇಲೆ ಹುಣಸೆ ಹಣ್ಣು ಮತ್ತು ಅದು ಎಕ್ಸ್ಟ್ರಾ ಕಾಫಿ ಪೌಡರ್ ಹೀಗಿದೆ ನೋಡಿ. ಈಗ ರೀಸೆಂಟಾಗಿ ಅರೇಂಜ್ ಮಾಡಿದ್ದೆಲ್ಲ ಇದೆಲ್ಲ ಮಿಕ್ಸಿ. ಇಲ್ಲೆಲ್ಲ ಮಿಕ್ಸಿ. ನಾವು ಫಿಲಿಪ್ಸ್ ಮಿಕ್ಸಿ ಯೂಸ್ ಮಾಡ್ತಾ ಇದ್ದೀವಿ. ಇದು ಬಂದು ಚಾಪರ್, ಪ್ರೀತಿ ಚಾಪರ್. ಅದು ಪಿಜನ್ ಬ್ಲೆಂಡರ್ ಈ ತರ ಬರುತ್ತಲ್ಲ, ಇದು ಜ್ಯೂಸರ್ ಮತ್ತೆ ಪೌಡರ್ ಎಲ್ಲ ಮಾಡೋದು. ಅದಕ್ಕೆ ನಮ್ಮಮ್ಮ ಅದು ಆರ್ಡರ್ ಕೊಟ್ಟು ತಗೊಂಡಿರೋದು ಪಿಜ್ಜಂದು. ಅದು ವಾಟರ್ ಬಾಟಲ್ ನಮ್ಮಮ್ಮ ತೆಗ್ದಿರೋದು. ಆ್ಯಂಡ್ ಇದು ಒಂದು ಏನೋ ಮಾಡ್ತಾರೆ ಅದನ್ನ ಶಾಪರ್ ತುರಿಯೋದು. ಆದ್ರೆ ಕಾಸ್ಟ್ಲಿ. ಎಷ್ಟು? 1500. ನೋಡಕ್ಕೆ ಒಂದಿದೆ, ಆದ್ರೆ ಸೂಪರ್ ಆಗೈತೆ. ಫುಲ್ ಸಖತ್ ಶಾರ್ಪ್ ಆಗಿದೆ ಇದು. ದೊಡ್ಡ ಹೋಟ್ಲಲ್ಲಿ ನಾವು ಮುಚ್ಚೆ ಇಡ್ತೀವಿ ಇದನ್ನ, ಬಿಕಾಸ್ ಮುಟ್ಟಿದ್ರೇನೆ ಕಟ್ ಆಗುತ್ತೆ ಅಂತ. ಆ್ಯಂಡ್ ಅಲ್ಲಿರೋದೆಲ್ಲ ನನ್ನ ಕಪ್ಸ್. ನನಗೆ ಕಪ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಒಂದು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು, ಒಂದು ನನ್ನ ಫಸ್ಟ್ ಸ್ಯಾಲ್ರಿಯಲ್ಲಿ ಇಸ್ಕೊಂಡಿರೋದು, ಇನ್ನೊಂದು ನಮ್ಮಮ್ಮ ಅದ್ರ ಮೇಲೆ ಕ್ವೀನ್ ಅಂತ ಬರ್ದಿದೆ ಅದಕ್ಕೆ ಇಸ್ಕೊಟ್ಟಿರೋದು. ಆ್ಯಂಡ್ ಇದು ಬಂದು ಪಿಂಗಾಣಿ ಐಟಮ್ಸ್ ಎಲ್ಲ ತೊಗೊಂಡ್ರಲ್ಲ ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಸೊ ಅದು ಆ ಬಾಟಲ್ ನಮ್ಮಮ್ಮದು ಡಿಮಾರ್ಟಲ್ಲಿ ತೊಗೊಂಡಿದ್ದು. ಮೇಲೆಲ್ಲ ಸ್ವಲ್ಪ ಐಟಮ್ಸ್ ಇದೆ, ಅದೆಲ್ಲ ಅರೇಂಜ್ ಮಾಡಬೇಕು. ದೊಡ್ಡ ಹಾಟ್ ಕೇಸು, ಚಿಕ್ಕ ಹಾಟ್ ಕೇಸು. ಇದು ಕೆಸಲ್, ವೆಜಿಟೇಬಲ್ಸ್ ಬಾಯ್ಲ್ ಮಾಡೋದು ಮತ್ತು ಎಂತ ಮ್ಯಾಗಿ ಮಾಡೋದು, ಹಾಲು ಕಾಯಿಸ್ಕೋಬೋದು. ಎಲ್ಲಾದರೂ ನಾವು ಟ್ರಿಪ್ಪಿಗೆ ಹೋದರೆ ಶ್ರೀರಕ್ಷನ್ಗೆ ಯೂಸ್ ಆಗುತ್ತೆ ಅಂತ ತಂದಿಟ್ಟಿರೋದು ಅದು. ಆ್ಯಂಡ್ ಇದು ಬಂದು ತಟ್ಟೆ ಸ್ಟ್ಯಾಂಡು. ಅಲ್ಲಿ ಮೇಲೆಲ್ಲ ಜಾಸ್ತಿ ಯೂಸ್ ಮಾಡ್ದಿರೋ ಅಂಥ ತಪ್ಪಲೆ, ಇಲ್ಲೆಲ್ಲ ಫ್ರೀಕ್ವೆಂಟಾಗಿ ಯೂಸ್ ಮಾಡೋ ಅಂಥದ್ದು ಇಟ್ಟಿದ್ದೀವಿ. ಎಸ್, ಇದೇನಕ್ಕಮ್ಮ? ನೀರು ಕುಡಿಯಕ್ಕಮ್ಮ, ತಣ್ಣಗೆ ಇರಲಿ ಅಂತ ಮಡಕೆ. 1500 ಅಮ್ಮ. ನಮ್ಮ ಮನೇಲಿ ಯಾವಾಗ ಇದೆ ಕುಡಿಯೋದು. ಒಂದ್ಸತಿ ನಾನು ಈ ಮನೆಯೆಲ್ಲ ಹೊಡೆದಾಕ್ಬಿಟ್ಟಿದ್ದೆ ಕಸ ಗುಡ್ಸಕ್ಕೆ ಹೋಗಿ, ತಿರ್ಗಾ ಅದನ್ನೇ ತೊಗೊಂಬಂದಿಟ್ರೆ. ಇದ್ರಲ್ಲಿ ಬಿಟ್ಟು ನಾವು ನೀರು ಬೇರೆದ್ರಲ್ಲಿ ಕುಡಿದ್ರೆ ನಮಗೆ ನೀರು ಕುಡ್ದಿರೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬರಲ್ಲ. ಅದಕ್ಕೋಸ್ಕರನೇ ಹೊಡೆದಾಕಿದ್ರೆ ಇದನ್ನೇ ತಂದಿಡ್ತೇವೆ, ಇಲ್ಲಾಂದ್ರೆ ನಮ್ಮಪ್ಪ ಅಷ್ಟೇ ಕಿರ್ಚಾಡ್ತಾರೆ. ಎಸ್, ಇಷ್ಟೇನೆ ನಮ್ಮ ಕಿಚನ್ ಟೂರ್. ಜಾಗ ಸಾಲದು ಅಂತ ಇಲ್ಲಿ ಅಲ್ಲಿ ನಾವು ಕೆಳಗಡೆ ಒಂದು ಅಂಕಲ್ಗೆ ಊಟ ಕೊಡ್ತೀವಿ. ಅಂದರೆ ಅವರು ಅಲ್ಲಿ ಇರ್ತಾರೆ, ಅದಕ್ಕೋಸ್ಕರನೇ ಪಾರ್ಕಿಂಗಲ್ಲಿ ಅವ್ರಿಗೆ ಊಟ ಕೊಡೋ ಅಂಥ ಬಾಕ್ಸಸ್ಸು ಮತ್ತು ಹಾಲು ಕಾಯಿಸೋದು ತಪ್ಪಲೆಗಳು ಇಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ವೆಜಿಟೇಬಲ್ಸ್ ಇಟ್ಟಿದ್ದೀವಿ. ಇನ್ ಕೇಸ್ ಎಕ್ಸ್ಟ್ರಾ ಬೇಕು ಫ್ರೂಟ್ಸ್ಗೆ ಅಂದರೆ ಇಲ್ಲಿ ಫ್ರೂಟ್ಸ್ದೊಂದು ಕೂಡ ಬಾಸ್ಕೆಟ್ ಥರ ಇಟ್ಟಿದ್ದೀವಿ. ಇಲ್ಲೆಲ್ಲ ರೇಷನ್ ಡಬ್ಬ, ಆಯಿಲ್, ಅಕ್ಕಿ, ಅಲ್ಲಿ ತಿಂಡಿ. ಇಲ್ಲಿ ಗಾರ್ಲಿಕ್ ಇಕ್ಕಿದ್ದೀವಿ ಬಿಕಾಸ್ ಗಾರ್ಲಿಕ್ ಈಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ. ವಿಡಿಯೋ ಮಾಡಕ್ಕೆ ಇದು ನಮ್ಮ ಕಿಚನ್. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ನಮ್ಮ ಕಿಚನ್ ಇದು ಸ್ವಲ್ಪ ಎಣ್ಣೆ ಜಿಡ್ಡಾಗಿರೋದು, ಯಾಕಂದ್ರೆ ನಾವು ಪೇಂಟಿಂಗ್ ಓಡಿಸಿದಾಗ ರಾಯಲ್ ಪೇಂಟ್ ಓಡಿಸಿದ್ರಿ ನಮ್ಮಮ್ಮ ಒಂದ್ಸಲಿ ಓಡಿಸಿದಾಗ. ಅದು ಹಿಂಗೆ ಅಂದ್ರೇನೆ ಕ್ಲೀನ್ ಮಾಡ್ಕೋಬೋದಿತ್ತು. ಬಟ್ ನಮ್ಮ ಅಜ್ಜಿ ತೀರ್ಕೊಂಡಾಗ ಓಡಿಸಿದ್ರು ನಮ್ಮ ಡ್ಯಾಡಿ. ಅವ್ರ ಪೇಂಟ್ ಏನೋ ಸ್ಕ್ಯಾಮ್ ಮಾಡ್ಬಿಟ್ಟು ಒಳ್ಳೆ ಪೇಂಟ್ ಹುಡ್ಕೊಟ್ಟಿಲ್ಲ. ಸೊ ಇದೆಷ್ಟೇ ಉಜ್ಜಿ ತೊಳೆದ್ರು ಇದು ಹಿಂಗೆ ಇರುತ್ತೆ. ಆಯಿಲ್ ತಿರ್ಗಾ ನಮ್ಮ ಮಮ್ಮಿ ವೈಟ್ ವಾಶ್ ಮಾಡ್ತಾರಂತೆ. ಅವಾಗ ಮಾಡಿದಾಗ ಇನ್ನೂ ಕ್ಲೀನಾಗಿ ಯಾವ್ದು ಐಟಮ್ಸ್ ಎಲ್ಲ ನಾವು ಇಟ್ಟಿದ್ದೀವಿ, ಬೇರೆ ಯಾವ್ದು ಐಟಮ್ಸ್ ಇದೆ ಅದೆಲ್ಲ ಅರೇಂಜ್ ಮಾಡಿ ಇನ್ನೊಂದು ಕಿಚನ್ ಟೂರ್ನ ಕೂಡ ಮಾಡ್ತೀವಿ. ನಾವು ಕಿಚನ್ ಟೂರ್ ಮಾಡ್ತಾ ಇದ್ದೀವಿ ಅಂತ ಅವಳು ಮನೆಯೆಲ್ಲ ಕ್ಲೀನ್ ಮಾಡ್ತಾವಳೆ. ನಮ್ಮ ಅಕ್ಕ ಬರಲ್ವಂತೆ ಗೈಸ್, ಫುಲ್ ಮುನ್ಸ್ಕೊಬಿಟ್ಟವಳೆ. ಅದಕ್ಕೇನೆ ನಮ್ಮಮ್ಮ ಒಬ್ಬರೇ ಇವತ್ತು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ತಿರೋದು. ನಮ್ಮಮ್ಮ ನೈಟಿ ಸಖತ್ತಾಗೈತೆ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಮ್ಮಮ್ಮ ನೈಟಿ, ನಮ್ಮಮ್ಮ ನೈಟಿ ಅಂತೀನಿ. ನಮ್ಮಮ್ಮ ಫಸ್ಟ್ ಟೈಮ್ ಸರಿ ನಾನೇ ಮಾಡ್ತೀನಿ ಬಾಮ ಅಂತ ಹೇಳಿಬಿಟ್ಟು ಬಂದು ವ್ಲಾಗ್ನ ಮಾಡ್ತಾವ್ರೆ. ಅದು ಅಲರ್ಜಿ ಕೊಟ್ಟಿರೋ ಟ್ಯಾಬ್ಲೆಟ್ಟು ಆನಂದ್ ಮೆಡಿಕಲಲ್ಲಿ. ಅಯ್ಯಪ್ಪ ನಾನ್ ವೆಜ್ ತಿನ್ಬೇಡ ಅಂತವನೆ.
ಬಾಯ್ ಮುಚ್ಚೆ ಕ್ಲೀನಾಗಿ ಹೇಳೋರು ನಮ್ಮಮ್ಮ. ಗೈಸ್ ನೀವು ವ್ಲಾಗ್ ಫುಲ್ವರೆಗೂ ನೋಡಿ ನಮ್ಮಮ್ಮ ಚೆನ್ನಾಗಿ ಹೇಳೋರ ಇಲ್ವಾ ಅಂತ. ನಮ್ಮಮ್ಮಗೆ ಸ್ವಲ್ಪ ಶೈ ಆದರೂ ಪಾಪ ಎಲ್ಲ ಶೈನೆಸ್ನ ಬಿಟ್ಬಿಟ್ಟು ಇವತ್ತು ಬಂದು ಎಲ್ಲ ನಮ್ಮ ಕಿಚನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎಸ್, ಆಲ್ ಕಾಂಟ್ರಿಬ್ಯೂಷನ್ ಟು ದಿಸ್ ಲೇಡಿ. ಯಾಕಂದರೆ ಎಲ್ಲೇ ಏನೇ ನೋಡಿದ್ರು ಜಾನು ಇದು ತಗೊಳ್ಳೋಣ, ಜಾನು ಅದು ತಗೊಳ್ಳೋಣ ಅಂತ ತಗೊಬರ್ತಾರೆ. ಆ್ಯಂಡ್ ನಮ್ಮ ಅಕ್ಕ ಸಹ ಅಷ್ಟೇ, ಬರೀ ನಾನು ಇದೆಲ್ಲ ಹಾಕ್ತೀನಿ, ಹಿಂಗೆ ನಾನು ಹಾಕ್ತೀನಿ, ನನಗೆ ಗೊತ್ತಿಲ್ಲ, ನಾನು ಹಾಕ್ತೀನಿ. ನಮ್ಮ ಅಕ್ಕನೂ ಅಷ್ಟೇ ಆನ್ಲೈನಲ್ಲಿ ಅವೆಲ್ಲ ಇಲ್ಲ. ಆನ್ಲೈನಲ್ಲೂ ಅಷ್ಟೇ ನಮ್ಮ ಅಮ್ಮ ಪಾಪ ಕುತ್ಕೊಂಡು ನೋಡ್ಕೊಂಡಿರ್ತಾರೆ. ಆಮೇಲೆ ಕಾಸು ಅಡ್ಜಸ್ಟ್ ಮಾಡ್ಕೊಂಡು ಪಾಪ ತೆಗೆದಿಟ್ಕೋತಾರೆ. ಎಸ್, ಸೊ ನಮ್ಮಮ್ಮ ಕಾಂಟ್ರಿಬ್ಯೂಷನ್ ತುಂಬಾನೇ ಇದೆ ನಮ್ಮ ಮನೆಗೆ. ಅದಕ್ಕೋಸ್ಕರನೇ ಹೇಳಲ್ಲ, ನನ್ಗೆ ಹೇಳ್ತಾರೆ ಇಂತ ನೋಡಿದೀನಿ, ಸ್ವಲ್ಪ ಸ್ಕ್ರೀನ್ ಶಾಟ್ ಇಟ್ಟು ಕಳಿಸ್ತೀನಿ, ಸ್ವಲ್ಪ ನೋಡಿ ಎಲ್ಲೋ ರೇಟ್ ಎಲ್ಲ ಅಂತ. ಇವಳಿಗೆ ಹೇಳ್ಬಿಟ್ರೆ ಸೊ ಎಸ್ ಗೈಸ್, ನಮ್ಮ ಮಮ್ಮಿ ಚೆನ್ನಾಗಿ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ರ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಮ್ಮನೆ ಹೋಮ್ ಟೂರ್ ಮಾಡ್ತೀನಿ. ಹೋಮ್ ಟೂರ್ ಮಾಡೋ ಅಷ್ಟು ಚೆನ್ನಾಗಿಲ್ಲ, ಯಾಕಂದರೆ ನೋಡಿ ಇಡೀ ಮನೆನೇ ಗೇಚಿಟ್ಟಿದ್ದಾಳೆ ನಮ್ಮ ಹುಡುಗಿ. ಅದು ಬಿಡು, ಇತ್ತೋಸು ನಿಂದು ನಿನ್ ಪ್ರಾಬ್ಲಮ್. ಅದು ಅಟ್ಲೀಸ್ಟ್ ಸ್ವಲ್ಪ ಡೀಸೆಂಟ್ ಆಗೈತೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೆ ಫುಲ್ ಗೀಚಿಟ್ಟಿದ್ದಾಳೆ ಗೈಸ್. ಅದಕ್ಕೇನೆ ನಾನು ಹೋಮ್ ಟೂರ್ ಬಂದು ವೈಟ್ ವಾಶ್ ಎಲ್ಲ ಮಾಡಾದ್ಮೇಲೆ ಹಾಕ್ತೀನಿ. ಓಕೆ, ಸೊ ಎಸ್, ಇದಾಗಿತ್ತು ನಮ್ಮ ಕಿಚನ್ ಟೂರ್ ವ್ಲಾಗ್. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಎಸ್, ನಮ್ಮ ಮಮ್ಮಿ ಕೂಡ ಕ್ಯೂಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ನಮ್ಮ ಕಿಚನ್ ಟೂರಲ್ಲಿ ಏನು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾರಿಗಾದರೂ ಹೋಮ್ ಟೂರ್ ಬೇಕು ಅಂತ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನಾನು ಬೇಗ ಹೋಮ್ ಟೂರ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಆ್ಯಂಡ್ ಎಸ್, ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಆಲ್ ಇನ್ ದ ಟುಮಾರೋಸ್ ವ್ಲಾಗ್. ಟೇಕ್ ಕೇರ್, ಬಾಯ್.